ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ನನ್ನ ಎಲ್ಲ ಆಧ್ಯಾತ್ಮಿಕ ಗುರುಗಳಿಗೆ 1997ರಿಂದ ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೂ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿರಿಗೂ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ದಿವಸ ನಮ್ಮ ದೇಹ ಹೇಗೆ ಒಂದು ದಿವ್ಯ ಯಂತ್ರವಾಗಿ, ಜೈವಿಕ ಯಂತ್ರವಾಗಿ ನಿರ್ಮಾಣವಾಗಿದೆ ಅಂತ ತಿಳ್ಕೊಳ್ಳೋಣ. ಇದು ಸಾಮಾನ್ಯ ದೇಹ ಅಲ್ಲ, ಇದು ಪರಮಾತ್ಮನ ಸೃಷ್ಟಿಗಳಲ್ಲಿ ಕೋಟಿ ಕೋಟಿ ಜೀವಿರಾಶಿಗಳನ್ನು ಸೃಷ್ಟಿಸಿದ್ದಾನೆ. ಎಲ್ಲ ಜೀವರಾಶಿಗಳಿಗಿಂತ ಮಾನವ ಜೀವಿಯ ಸೃಷ್ಟಿ ಅತ್ಯದ್ಭುತ. ವಿಶಿಷ್ಟವಾದ ಶರೀರ ಅಂಗರಚನೆ, ಸೂಕ್ಷ್ಮ ದೇಹ ರಚನೆ ಹಾಗೂ ವಿಶೇಷವಾದ ದಿವ್ಯ ಪ್ರಜ್ಞೆಯ ಅಸ್ತಿತ್ವವನ್ನು ಮಾನವನ ದೇಹದಲ್ಲಿ ಅಳವಡಿಸಿದ್ದಾನೆ. ಈ ಮಾನವನ ಶರೀರದಲ್ಲಿ ಸ್ಥೂಲ ಸ್ವರೂಪದಲ್ಲಿ ಹಾಗೂ ಸೂಕ್ಷ್ಮ ಸ್ವರೂಪದಲ್ಲಿ ಎಲ್ಲ ವಿಧದ ತಾಂತ್ರಿಕತೆ ಹಾಗೂ ಯಾಂತ್ರಿಕತೆಯನ್ನು ರೂಪಿಸಿ, ಆ ಜೈವಿಕ ಯಂತ್ರಗಳು ತನ್ನಂತೆ ತಾನೇ ಚಾಲನೆಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ತೊಡಗುವಂಥ ವಿಸ್ಮಯಕಾರಿ ವ್ಯವಸ್ಥೆಯನ್ನು ತನ್ನ ದೈವಿಕ ಚಿಂತನೆಯಿಂದ, ದಿವ್ಯ ಯೋಜನೆಯಿಂದ, ಮುಂದಾಲೋಚನೆಯಿಂದ, ದೂರಾಲೋಚನೆಯಿಂದ ಪರಮಾತ್ಮ ರೂಪಿಸಿದ್ದಾನೆ. ನಮ್ಮ ಋಷಿಗಳು ಈ ಮಾನವನ ಶರೀರವನ್ನು ಒಂದು ವಿಶಿಷ್ಟ ದಿವ್ಯ ಜೀವಂತ ಯಂತ್ರ ಅಂತಲೂ, ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಸಾಧಿಸೋಕೆ ಬೇಕಿರೋ ಪರಿಕರಗಳನ್ನೆಲ್ಲ ಅವನ ದೇಹದಲ್ಲಿ ಅಳವಡಿಸಿ, ಅದಕ್ಕೆ ಅವಶ್ಯವಾಗಿರುವಂತಹ ದೈವೀ ಗುಣಗಳನ್ನು ಅವನ ಆಂತರ್ಯದಲ್ಲಿಟ್ಟು, ಅವುಗಳೆಲ್ಲಕ್ಕೂ ಚಾಲನೆ ಅವನ ಉಸಿರಾಟದಿಂದಾನೇ, ಮನಸ್ಸಿನಿಂದಾನೇ, ಬುದ್ಧಿಯಿಂದಾನೇ ಆಗುವಂತೆನೋ, ಅವನ ಹಣೆ ಬರಹವನ್ನು ಅವನೇ ಸ್ವತಃ ಬರೆದುಕೊಳ್ಳುವಂತೆನೋ, ಅವನ ಜೀವನಕ್ಕೆ ಅವನೇ ಸ್ವಯಂ ಚಾಲಕ ಅಂತಲೂ ಪರಿಗಣಿಸಿದ್ದಾರೆ. ಮಾನವ ಜೀವಿಯ ಪ್ರತಿಯೊಂದು ಜೀವಕೋಶದಲ್ಲೂ ಕೂಡ ದಿವ್ಯ ಪ್ರಜ್ಞೆ ಸೂಕ್ತವಾಗಿದೆ. ಪ್ರತಿಯೊಂದು ಜೀವಕೋಶದಲ್ಲೂ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಡಗಿದೆ. ಈ ಸುಪ್ತ ಪ್ರಜ್ಞೆಯನ್ನು ಸರಿಯಾದ ರೀತಿಯಲ್ಲಿ ಪ್ರಚೋದನೆಗೊಳಿಸಿ ಈ ಶರೀರ ಯಂತ್ರವನ್ನು ಸೂಕ್ತವಾಗಿ ಚಾಲನೆಗೊಳಿಸಿ ಬಳಸಬಹುದಾಗಿದೆ. ಮಾನವ ಜೀವನದಲ್ಲಿ ಹುಟ್ಟಿನಿಂದ ಸಾಯೋವರೆಗೂ ಅನೇಕ ರೀತಿಯ ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇದರಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಹಾಗೂ ದೇಹ ಮನಸ್ಸುಗಳ ಸಮತೋಲನ ಅತ್ಯವಶ್ಯಕ. ಮಾನವ ಶರೀರ ರಚನೆಯಲ್ಲಿಯೇ ನಮ್ಮ ಆರೋಗ್ಯಕ್ಕೆ ಪೂರಕವಾಗುವಂತೆ ಹಲವಾರು ತಾಂತ್ರಿಕತೆ ಅಡಕವಾಗಿದೆ. ನಮ್ಮ ದೇಹದೊಳಗಿನ ಸ್ವಯಂಚಾಲಿತ ದೇಹದ ಬಹುತೇಕ ಕ್ರಿಯೆಗಳನ್ನು ಅದೇ ಸರಿದೂಗಿಸ್ಕೊಳ್ಳುತ್ತೆ. ನಮ್ಮ ಆಂತರಿಕ ಪರಿಸ್ಥಿತಿಯನ್ನು ಸಮತೋಲನಗೊಳಿಸುತ್ತೆ. ಇದನ್ನೇ ಹೋಮಿಯೋಸ್ಟ್ಯಾಟಿಸ್ ಅಥವಾ ಕಾಂಪನ್ಸೇಟ್ರಿ ಮೆಕ್ಯಾನಿಸಮ್ ತಾಂತ್ರಿಕತೆ ಅಂತನ್ನೋದು. ಮಾನವರಾಗಿ ನಮ್ಮ ಕೆಲಸ ಏನು ಅಂದರೆ, ನಾವು ನಮ್ಮ ದೇಹವನ್ನು, ದೇಹದಲ್ಲಿರುವಂಥ ತಾಂತ್ರಿಕತೆಯನ್ನು, ಮೆಕ್ಯಾನಿಸಮನ್ನು ಮೊದಲಿಗೆ ತಿಳ್ಕೋಬೇಕು. ನಂತರ ಅದು ಹಾಳಾಗದಂಗೆ ಕಾಪಾಡಿಕೊಳ್ಬೇಕು. ಆಗಿಂದಾಗೆ ಅದಕ್ಕೆ ಸರ್ವೀಸ್ ಮಾಡ್ತಾ ಇರಬೇಕು, ಬಳಸ್ತಾ ಇರಬೇಕು. ಮಾನವನ ದೇಹವೇ ಒಂದು ಜೈವಿಕ ಯಂತ್ರ. ಹಾಗಾದರೆ ದೇಹದಲ್ಲಿರುವಂಥ ತಾಂತ್ರಿಕತೆ ಏನು? ಮಾನವನ ದೇಹದ ಜೈವಿಕ ಯಂತ್ರದಲ್ಲಿ ಯಾವ್ಯಾವ ಮೆಕ್ಯಾನಿಸಮ್ ಇದೆ? ಮಾನವನ ದೇಹ ಸೃಷ್ಟಿ ಹೇಗಾಗಿರುತ್ತೆ? ಅವುಗಳ ಕಾರ್ಯ ನಿರ್ವಹಣೆಯ ವ್ಯವಸ್ಥೆ ಹೇಗಿದೆ ಅಂತ ನಮಗೆ ಗೊತ್ತಿರಬೇಕು. ಸೃಷ್ಟಿಯ ಮುಂದೆ, ಪ್ರಕೃತಿಯ ಮುಂದೆ, ದೇಹ ಪ್ರಕೃತಿಯ ಮುಂದೆ ವಿಜ್ಞಾನ ಬಹಳ ಕುಬ್ಜ ಅಂತ ನನಗನ್ಸುತ್ತೆ. ಅಧ್ಯಾತ್ಮ ವಿಶಿಷ್ಟ ಅಂತ ಅನಿಸುತ್ತೆ. ಪುರುಷನ ಹೇಗೆ ನಮ್ಮ ದೇಹ ಸೃಷ್ಟಿಯಾಗುತ್ತೆ ಅನ್ನೋದ್ರೆ, ಪುರುಷನ ವೀರ್ಯಾಣು ಮತ್ತು ಸ್ತ್ರೀಯ ಅಂಡಾಣುವಿನ ಮಿಲನದಿಂದ ರೂಪುಗೊಳ್ಳುವಂಥ ಜೀವಕೋಶ ತಳಿ ಮೂಲಾಂಶ ಹಾಗೂ ತಳಿ ಸಂಕೇತ ಅಂತಾರೆ. ಅವುಗಳ ಮೂಲಕ ಪೂರ್ವಜರಿಂದ ಅಂದರೆ ನಮ್ಮ ಪಿತೃಗಳಿಂದ ವಂಶವಾಹಿನಿ ಜೀನ್ಗಳನ್ನು ಹೊತ್ತು ತರುತ್ತೆ. ಮಾನವರು ಯಾವ ಋಷಿಯ ತಳಿ ಮೂಲಾಂಶ ಅಂತ ಗುರುತಿಸ್ಕೊಳ್ಳೋಕೆ ಇರೋದೇನೆ ಗೋತ್ರಗಳು. ಈ ಒಂದು ಹುಟ್ಟಿನಲ್ಲಿ ಯಾವ ಗೋತ್ರ ಅಂತ ಮಾತಾಡ್ತೀವಿ. ಹೋದ ಜನ್ಮದಲ್ಲಿ ಮತ್ಯಾವುದೋ ಗೋತ್ರದ ಪರಂಪರೆಯಲ್ಲಿ ನಾವು ಹುಟ್ಟಿದ್ದಿರಬಹುದು. ಒಟ್ಟಿನಲ್ಲಿ ನಮ್ಮ ಪಿತೃಗಳಿಂದ ವಂಶವಾಹಿನಿ ಜೀನ್ಗಳು ಮುಂದಿನ ಪೀಳಿಗೆಗೆ ಹರಿದು ಬರ್ತಾ ಇರುತ್ತೆ. ಪುರುಷನ ವೀರ್ಯಾಣು ಮತ್ತು ಸ್ತ್ರೀಯ ಅಂಡಾಣುವಿನ ಮಿಲನದಿಂದ
ರೂಪುಗೊಂಡಂಥ ಜೀವಕೋಶವು ಅಂತಿಮವಾಗಿ ತಾಯಿಯ ಗರ್ಭದಲ್ಲೇ 14 ಮುಖ್ಯ ವ್ಯವಸ್ಥೆಗಳುಳ್ಳ ದೇಹವಾಗಿ ರೂಪುಗೊಳ್ಳುತ್ತೆ. ಆ ಮಾನವನ ದೇಹ ರಚನೆಯಲ್ಲಿ ಆ ಒಂದು ಜೀವಕೋಶವು ದ್ವಿಗುಣಗೊಳ್ಳೋ ಅಂಥ ಪ್ರಕ್ರಿಯೆಯಲ್ಲಿ ಸೆಲ್ ಡಿವಿಷನ್ನಲ್ಲಿ 14 ವ್ಯವಸ್ಥೆಗಳು ರೂಪುಗೊಂಡು ಎಲ್ಲ ವ್ಯವಸ್ಥೆಗಳು ಕೂಡ ಸುಸ್ಥಿತಿಯಲ್ಲಿ ಜೀವಂತವಾಗಿ ಒಂದು ಮಾನವ ಜೀವಿಯಾಗಿ ಹೊರಹೊಮ್ಮೋಕ್ಕೆ ರೂಪುಗೊಳ್ಳೋಕ್ಕೆ ಅವಶ್ಯ ಇರೋದು ದಿವ್ಯ ಪ್ರಜ್ಞೆ. ಅದನ್ನೇ ಡಿವೈನ್ ಕಾನ್ಷಿಯಸ್ನೆಸ್ ಅಂತಾರೆ. ಒಂದು ಸರಳ ಉದಾಹರಣೆಯಿಂದ ಈ ದಿವ್ಯ ಪ್ರಜ್ಞೆ ಅಂದರೆ ಡಿವೈನ್ ಕಾನ್ಷಿಯಸ್ನ ಅರ್ಥ ಮಾಡ್ಕೊಳ್ಬೋದು. ನಾವು ಬಳಸೋವಂಥ ವಿದ್ಯುತ್ ಶಕ್ತಿಯಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ನಮ್ಮ ಮನೆ ಒಳಗಡೆ ಇರುವಂಥ ವಿದ್ಯುತ್ ಸಂಪರ್ಕದ ಮೂಲಕ ಬಳಸಬಹುದಾದಂಥ ಎಷ್ಟೇ ನವನವೀನ ಉಪಕರಣಗಳನ್ನು, ಅಲಂಕಾರಿಕ ದೀಪಗಳನ್ನು ಅಳವಡಿಸಿದ್ರೂ ಅವು ಕೆಲಸ ಮಾಡಬೇಕಾದ್ರೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಆ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರಬೇಕು? ನಮ್ಮ ಮನೆ ಹತ್ತಿರದಲ್ಲಿರೋ ಸರ್ಕಾರಿ ಪೋಲ್ನಿಂದ ಬರಬೇಕು. ನಮ್ಮ ಮನೆಗೆ ಕನೆಕ್ಷನ್ ತಗೊಂಡಿದ್ದಾಗ ಮೇನ್ ಪೋಲ್ನಿಂದ ನಮ್ಮ ಮನೆಗೆ ಕನೆಕ್ಷನ್ ಬಂದು ಮನೆಯಲ್ಲಿ ಎಲ್ಲ ಉಪಕರಣಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದರೆ ಸ್ವಿಚ್ ಆನ್ ಮಾಡಿದ್ರೆ ಆ ಉಪಕರಣಗಳು ಕೆಲಸ ಮಾಡುತ್ತವೆ. ಹಾಗೆಯೇ ಇಂದ್ರಿಯ ಜ್ಞಾನದಿಂದ, ವಿಜ್ಞಾನದ ತಾಂತ್ರಿಕತೆಯ ಮುನ್ನಡೆಯಿಂದ ಎಷ್ಟೇ ಹೊಸ ಆವಿಷ್ಕಾರಗಳನ್ನು ಮಾಡಿದರೂ ಅವಕ್ಕೆ ಜೀವ ತುಂಬಕ್ಕೆ, ಪ್ರಾಣ ತುಂಬಕ್ಕೆ ಅಥವಾ ಸಾವನ್ನು ಗೆಲ್ಲಕ್ಕೆ ಸಾಧ್ಯವಾಗದೇ ಇರೋಕ್ಕೆ ಕಾರಣ ಇದೇ ದಿವ್ಯ ಪ್ರಜ್ಞೆಯು, ಮೂಲ ಚೈತನ್ಯವು ಈ ವಿಜ್ಞಾನಿಗಳ ಕೈಗೆ ಇನ್ನೂ ಸಿಕ್ಕದೇ ಇರೋದು. ಹಾಗಾದರೆ ದಿವ್ಯ ಪ್ರಜ್ಞೆ ಅಂದ್ರೇನು? ಅದರ ಕಾರ್ಯವೈಖರಿ ಹೇಗೆ? ಅದರ ವೈಶಿಷ್ಟ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ವೈಜ್ಞಾನಿಕ ಸಂಶೋಧನೆಯನ್ನು ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಈ ದೈವಿ ಪ್ರಜ್ಞೆಯ ಇರುವಿಕೆಯನ್ನು, ವಿಶೇಷತೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದರೆ, ಒಂದು ಜೀವಕೋಶವನ್ನು ಅಂದರೆ ಒಂದು ಸೆಲ್ಲನ್ನು 2 ಭಾಗಗಳಾಗಿ ವಿಂಗಡಿಸ್ಬೋದು. ಒಂದು ಬೀಜಕೋಶ, ಎರಡನೇದು ಕೋಶದ್ರವ್ಯ. ಬೀಜಕೋಶ ಅಂದರೆ ನ್ಯೂಕ್ಲಿಯಸ್ಸು, ಕೋಶದ್ರವ್ಯ ಅಂದರೆ ಸೈಟೋಪ್ಲಾಸಮ್ ಅಂತ. ಈ ಬೀಜಕೋಶದಲ್ಲಿ ನ್ಯೂಕ್ಲಿಯಸ್ನಲ್ಲಿ ತಳಿ ಮೂಲಾಂಶ, ಅದನ್ನು ಡೈಆಕ್ಸಿರೈಬೋ ನ್ಯೂಕ್ಲಿಯಸ್ ಆ್ಯಸಿಡ್ ಅಂತಾರೆ. ಈ ಡೈಆಕ್ಸಿರೈಬೋ ನ್ಯೂಕ್ಲಿಯಸ್ ಆ್ಯಸಿಡ್ನ ಶಾರ್ಟ್ ಫಾರ್ಮ್ನಲ್ಲಿ DNA ಅಂತ ಕರೀತಾರೆ. ಈ ನ್ಯೂಕ್ಲಿಯಸ್ನಲ್ಲಿರುವಂಥ ತಳಿ ಮೂಲಾಂಶವನ್ನು ಅಂದರೆ DNA ವಿಶ್ಲೇಷಿಸಿದಾಗ ಅದರಲ್ಲಿ ಏನೇನಿತ್ತಂತೆ ಅಂದರೆ, ಅದರಲ್ಲಿ ಇಂಗಾಲ ಅಂದರೆ ಕಾರ್ಬನ್, ರಂಜಕ ಸಲ್ಫರ್, ಸಸಾರಜನಕ ನೈಟ್ರೋಜನ್, ಆಮ್ಲಜನಕ ಆಕ್ಸಿಜನ್ನ ಪರಮಾಣುಗಳ ಸಂಯೋಗವಿತ್ತಂತೆ. ಈ ಸೆಲ್ಲಿನ ಒಂದು ಅನಾಲಿಸಿಸ್ ಮಾಡಿದಾಗ ಏನೊಂದು ಕಾರ್ಬನ್ನು, ಸಲ್ಫರು, ನೈಟ್ರೋಜನ್ನು, ಆಕ್ಸಿಜನ್ ಇತ್ತಲ್ಲ, ಪರಮಾಣುಗಳ ಸಂಯೋಗ ಇತ್ತಂತೆ. ಇವು ಏನು ಮಾಡ್ತಾ ಇತ್ತೆ ಅನ್ನೋದನ್ನು ವಿಜ್ಞಾನ ಕಂಡುಹುಡುಕಿದೆ ಅಂದರೆ, ಇವು ದೇಹದ ರಚನಾ ಕಾರ್ಯವನ್ನು ನಿರ್ವಹಿಸುವಂತಹ ರಾಸಾಯನಿಕಗಳಾಗಿರೋದ್ರಿಂದ ರಚನಾ ಕಾರ್ಯ ಹೆಂಗೆ ನಡೀತಿತ್ತಂತೆ, ಸೂತ್ರಬದ್ಧವಾಗಿ, ಅವ್ಯಾಹತವಾಗಿ, ನಿರಂತರವಾಗಿ ನಡೆಯುತ್ತಿರುತ್ತೆ ಅಂತ ವಿಜ್ಞಾನ ತನ್ನ ಸಂಶೋಧನೆಯಿಂದ ಕಂಡುಕೊಂಡಿದೆ. ಇದೇ ಪರಮಾಣುಗಳನ್ನು ಅಂದರೆ ಅದರಲ್ಲಿ ಏನಿತ್ತು ಅಂತ ಕಂಡು ಹುಡುಕಿದ್ರಲ್ಲ, ಕಾರ್ಬನ್, ಸಲ್ಫರ್, ನೈಟ್ರೋಜನ್, ಆಕ್ಸಿಜನ್ ರಾಸಾಯನಿಕಗಳನ್ನು ಪ್ರಯೋಗಶಾಲೆಯಲ್ಲಿ ಮಿಶ್ರಣ ಮಾಡಿದಾಗ ಅವ್ರಿಗೆ ಸಂಯುಕ್ತ ವಸ್ತುಗಳು ಸಿಗೋದು ಸಹಜವೇ ಹೊರತು ಯಾವುದೇ ರಚನಾ ಕಾರ್ಯ ನಡೀಲೇ ಇಲ್ಲ. ಯಾಕಂದರೆ ಆ ಮಿಶ್ರಣದಿಂದ ದೊರೆತ ಸಂಯುಕ್ತ ವಸ್ತುಗಳೆಲ್ಲನೂ ಪ್ರಜ್ಞಾರಹಿತವಾಗಿತ್ತು. ಅಂದರೆ ಪ್ರಜ್ಞೆ ಜೊತೆಗಿರಲಿಲ್ಲ, ಪ್ರಜ್ಞೆ ಇಲ್ಲದಂಥ ಒಂದು ಕೆಮಿಕಲ್ ಆಗಿದ್ದು. ಅಂದರೆ ಪ್ರಜ್ಞೆ ಇಲ್ಲದ ಕೇವಲ ರಾಸಾಯನಿಕಗಳಾಗಿದ್ದವೇ ವಿನಃ ಇವುಗಳಲ್ಲಿ ಪ್ರಜ್ಞೆಯನ್ನು ವಿಜ್ಞಾನಿಗಳು ತುಂಬಕ್ಕಾಗಿಲ್ಲ. ಪ್ರತಿಯೊಂದು ಜೀವಕೋಶದ ತಳಿ ಮೂಲಾಂಶದಲ್ಲಿ DNA ಪ್ರಜ್ಞೆಯ ಅಂಶ ಇದ್ದರೆ ಮಾತ್ರ ಸ್ವಯಂ ಕಾರ್ಯಾಚರಣೆ ಸಾಧ್ಯ, ಹೊಸ ಜೀವಿಯ ಸೃಷ್ಟಿ ಕಾರ್ಯ ಚಟುವಟಿಕೆಗಳು ಸಾಧ್ಯ, ಬೆಳವಣಿಗೆ ಸಾಧ್ಯ, ಅಂಗಾಂಗಗಳ ರೂಪುಗೊಳ್ಳುವಿಕೆ ಸಾಧ್ಯ. ಅಂದರೆ ಅರ್ಥ, DNA ರಾಸಾಯನಿಕಗಳು ಮಾತ್ರ ಆಗಿರದೇನೆ ಪ್ಲಸ್ ಇನ್ನೇನೋ ಒಂದು ಕಾಣದ ಕೈ, ದಿವ್ಯ ಹಸ್ತದ ಪ್ರೇರಣೆ, ಚಾಲನೆ ಅದರಲ್ಲಿದೆ. ಅದೇ ಪರಮಾತ್ಮನ ದಿವ್ಯ ಚೈತನ್ಯ. ಮಾನವನಿಗೆ ಎಟಕದ, ಮಾನವ ಸೃಷ್ಟಿಸಲಾಗದ, ಭೌತ ರೂಪದಲ್ಲಿಲ್ಲದ ಶಕ್ತಿ ಚೈತನ್ಯ. ಈ DNA ಪ್ರಜ್ಞೆಯನ್ನು ಸಾಮಾನ್ಯ ವಿಜ್ಞಾನ ಪ್ರಯೋಗಾಲಯದಲ್ಲಿ ತುಂಬಕ್ಕೆ ಸಾಧ್ಯ ಇಲ್ಲ. ಇದೇ ದಿವ್ಯ ಪ್ರಜ್ಞೆ, ಜೈವಿಕ ಪ್ರಜ್ಞೆ. ಇದನ್ನೇ ಬಯೋ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ. ಮಾನವರಲ್ಲಿ ಈ ದಿವ್ಯ ಪ್ರಜ್ಞೆಯೇ, ಜೈವಿಕ ಪ್ರಜ್ಞೆಯೇ ವಿಶೇಷ ಹಾಗೂ ವಿಶಿಷ್ಟ. ಮಾನವನಲ್ಲಿರೋಂಥ ಈ ದಿವ್ಯ ಪ್ರಜ್ಞೆ, ತಳಿ ಮೂಲಾಂಶ ಅಂದರೆ DNA, ಈ ಪ್ರಜ್ಞೆಯ ವೈಶಿಷ್ಟ್ಯತೆ ಏನು ಅಂದರೆ, ಈ DNA ಪ್ರಜ್ಞೆಯು
ಜೀವಕೋಶದಲ್ಲಿನ ಪ್ರತಿಯೊಂದು ಕ್ರಿಯೆಗೂ ಆದೇಶವನ್ನು ಕೊಡುತ್ತಂತೆ. ಶರೀರದ ಬೆಳವಣಿಗೆಯ ಕಾರ್ಯವನ್ನು, ವಿಧ ವಿಧವಾದ ಅಂಗಾಂಗಗಳ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುತ್ತಂತೆ. ಹೇಗೆ? ಸೂಕ್ಷ್ಮ ರೂಪದಲ್ಲಿ. ಮಾನವ ಜೀವಿಯ ಭೌತಿಕ ಗುಣಲಕ್ಷಣಗಳಾದ ಚರ್ಮ, ಕೂದಲು, ಸ್ನಾಯುವಿನ ರಚನೆ, ಮೂಳೆಗಳ ರಚನೆ, ವ್ಯಕ್ತಿಯ ಎತ್ತರ, ತೂಕ, ಸ್ವರೂಪ, ವ್ಯಕ್ತಿಯ ನಡವಳಿಕೆ, ಬುದ್ಧಿಶಕ್ತಿ, ಮನೋವಿಕಾಸ ಹಾಗೂ ಭಾವನಾತ್ಮಕ ಗುಣಗಳನ್ನು ನಿರ್ದೇಶಿಸುತ್ತಂತೆ. ಅನುವಂಶೀಯ ಕಾಯಿಲೆಗಳನ್ನೂ ಸೂಚಿಸುತ್ತಂತೆ. ಪೂರ್ವಜರ ಪಿತೃಗಳ ಪಾಪ ಪುಣ್ಯದ ಫಲಗಳು ಮುಂದಿನ ಪೀಳಿಗೆಗೆ ಹರಿಸುತ್ತಂತೆ. ಈ ಎಲ್ಲ ಸೂಕ್ಷ್ಮ ಪ್ರಕ್ರಿಯೆಗಳನ್ನು ಸೂತ್ರಬದ್ಧವಾಗಿ ನಿರ್ವಹಿಸುತ್ತಂತೆ. ಈ ಎಲ್ಲ ವಿಚಾರಗಳು, ಸಂಶೋಧನೆಗಳು ನಮಗೆ ತಿಳುವಳಿಕೆಗಳೇ. ಅದೇ ದಿವ್ಯ ಜ್ಞಾನ, ಅದೇ ದಿವ್ಯ ಅರಿವು, ಅದೇ ದಿವ್ಯ ಪ್ರಜ್ಞೆ. ಆ ಭಗವಂತ ಎಂತಹ ರಚನಾತ್ಮಕ, ಬಯೋ ಎಂಜಿನಿಯರು, ಡಿಸೈನರು, ಬಯೋ ಆರ್ಕಿಟೆಕ್ಟು, ಪ್ಲ್ಯಾನರು, ಎಕ್ಸಿಕ್ಯೂಟರ್ ಅಂತ ನಮಗೆ ಅರ್ಥವಾಗಬೇಕಿದ್ರೆ ಸೂಕ್ಷ್ಮದಿಂದ ಸ್ಥೂಲ ದೇಹ ರಚನೆ, ಅಂಗಾಂಗ ರಚನೆ, ಸುಂದರ ವ್ಯವಸ್ಥೆಗಳಿರುವಂಥ ದಿವ್ಯ ಪ್ರಜ್ಞಾ ಸಹಿತ ಜೈವಿಕ ಯಂತ್ರಗಳನ್ನು, ಬಯೋ ಯಂತ್ರಗಳನ್ನು ಹೇಗೆ ರೂಪಿಸಿದಾನೆ ಆ ಭಗವಂತ ಅನ್ನೋದನ್ನು ಖಂಡಿತ ತಿಳ್ಕೊಳ್ಳೇಬೇಕು. ಆ ಭಗವಂತ ಮಾನವನ ದೇಹದೊಳಗಡೆ ಸೃಷ್ಟಿಸಿರುವಂತಹ ಪ್ರಜ್ಞಾಸಹಿತ, ಇಷ್ಟೊತ್ತವರೆಗೂ ಪ್ರಜ್ಞಾರಹಿತ ಅಂತ ಹೇಳಿದ್ವಿ, ಪ್ರಜ್ಞಾಸಹಿತ ಜೈವಿಕ ಯಂತ್ರಗಳು, ಬಯೋಯಂತ್ರಗಳು, ಆ ಸುಂದರ ವ್ಯವಸ್ಥೆಗಳು ಹೇಗೆ ರೂಪಿತವಾಗಿವೆ, ಅವುಗಳ ಅಂಗಾಂಗಗಳಲ್ಲೇನಿದೆ, ದೇಹಾರೋಗ್ಯದಲ್ಲಿ ಆ ಅಂಗಾಂಗಗಳ ಪಾತ್ರ ಏನು, ಆಯಾ ಅಂಗಾಂಗಗಳ ಗಾತ್ರ, ತೂಕ, ಉದ್ದ, ಅಗಲವನ್ನು ವೈದ್ಯಕೀಯ ವಿಜ್ಞಾನ ಅಂದಾಜಿನಲ್ಲಿ ಅಳೆದು ಲೆಕ್ಕ ಹಾಕಿದೆ. ಆದರೂ ಕೂಡ ಅಂತಹ ಮಾನವ ದೇಹವೊಂದನ್ನು ವೈದ್ಯಕೀಯ ವಿಜ್ಞಾನಕ್ಕೆ ಸೃಷ್ಟಿಸಲಾಗಿಲ್ಲ. ಯಾಕೆಂದರೆ ಆ ಅಂಗಾಂಗಗಳ ವ್ಯವಸ್ಥೆಗಳ ರಚನೆ, ನಿರ್ಮಾಣ ಹಾಗೂ ಚಾಲನೆಯ ರೂವಾರಿ ಆ ಭಗವಂತ ಹಾಗೂ ಅವನ ದಿವ್ಯ ಪ್ರಜ್ಞೆ. ಮಾನವನಿಂದ ಮತ್ತೊಬ್ಬ ಮಾನವ ಜೀವಿಯ ಸೃಷ್ಟಿ ಹೇಗಾಗುತ್ತೆ? ಪುರುಷನ ವೀರ್ಯಾಣು ಮತ್ತು ಸ್ತ್ರೀಯ ಅಂಡಾಣುವಿನ ಮಿಲನದಿಂದ ರೂಪುಗೊಂಡಂಥ ಒಂದು ಜೀವಕೋಶವು ಮುಂದೆ ಒಂದು ಭ್ರೂಣವಾಗಿ ಗರ್ಭ ನಿಂತು ಒಂದು ದೇಹವಾಗಿ ಮಾರ್ಪಾಡಾಗುವಾಗ 2 ತಿಂಗಳಾದಾಗ ಮೊಟ್ಟ ಮೊದಲ ಅಂಗದ ಸೃಷ್ಟಿಯೇ ಹೃದಯ. ಸ್ಕ್ಯಾನಿಂಗ್ನಲ್ಲಿ ನಮಗೆ ಕಾಣೋದು ಆಗಷ್ಟೇ ರೂಪುಗೊಂಡಿರುವಂಥ ಅಂಗ ಹೃದಯ. ನಮಗೆ ಕೇಳೋದು ಆ ಹೃದಯದ ಬಡಿತ, ಆ ವ್ಯವಸ್ಥೆಯೇ ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಕ್ಯುಲೇಟರಿ ಸಿಸ್ಟಮ್. ಹೃದಯ ಮತ್ತು ರಕ್ತ ಪರಿಚಲನೆಯ ವ್ಯವಸ್ಥೆ ಇದಾಗಿದೆ. ಹೃದಯದಲ್ಲಿ ತನ್ನಂತೆ ತಾನೇ ಉತ್ಪತ್ತಿಯಾಗಬಹುದಾದಂಥ ಜೈವಿಕ ವಿದ್ಯುತ್ ಕಂಪನಗಳಿಂದ ಹೃದಯದ ಮಿಡಿತವನ್ನು ನಿಯಂತ್ರಿಸುವಂತಹ ವ್ಯವಸ್ಥೆಯೂ ಇದೆ. ಆ ವಿದ್ಯುತ್ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಪೇಸ್ ಮೇಕರ್ ಅಂತ ಒಂದು ಸಣ್ಣ ಮೆಷಿನನ್ನು ಅಳವಡಿಸಿ ಹೃದಯದ ಬಡಿತದ ಲಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಂದರೆ ನಮ್ಮ ದೇಹ ಪೂರ್ಣವಾಗಿ ಬೆಳೆದ ದೇಹದಲ್ಲಿರೋ ರಕ್ತನಾಳಗಳ ಒಟ್ಟು ಉದ್ದ 60,000 ಮೈಲಿ, ಅಂದರೆ 96,560 ಕಿಲೋಮೀಟರ್ ಇರುತ್ತಂತೆ. ನಮ್ಮ ದೇಹದಲ್ಲಿ ಒಟ್ಟು 5.6 ಲೀಟರ್ ರಕ್ತ ಉತ್ಪತ್ತಿಯಾಗಿ ನಮ್ಮನ್ನು ಕಾಪಾಡ್ತಾ ಇರುತ್ತಂತೆ. ಎರಡನೇ ಸಿಸ್ಟಮ್ಮು ವ್ಯವಸ್ಥೆ ಡೈಜೆಸ್ಟಿವ್ ಸಿಸ್ಟಮ್. ಆಹಾರ ಅರಗಣೆಗೆ ಪಚನಾಂಗ ವ್ಯವಸ್ಥೆ. ಜೀರ್ಣಾಂಗ ವ್ಯೂಹದ ಉದ್ದ ಸುಮಾರು 30 ಅಡಿಯಂತೆ. ಜೀರ್ಣಕಾರಿ ದ್ರವಗಳ ಪ್ರಮಾಣ ದಿನಕ್ಕೆ ಸುಮಾರು 7 ಲೀಟರ್ ಅಂತೆ. ಏನೇ ತಿಂದರೂ ನಿಶ್ಶಬ್ದವಾಗಿ ಎರಗಿಸುತ್ತೆ. ಅದೇ ನಾವು ಸಣ್ಣ ಚಟ್ನಿ ಜಾರ್ನಲ್ಲಿ ಸ್ವಲ್ಪನೇ ಚಟ್ನಿ ಮಾಡಿದ್ರೂ ಕೂಡ ಅಕ್ಕಪಕ್ಕದ ಮನೆಯವ್ರಿಗೆ ಕೇಳಿಸುತ್ತೆ. ಹೊಟ್ಟೆಲಿ ಏನಾದರೂ ಸದ್ದು ಬಂದರೆ ಹೊಟ್ಟೆ ಕೆಟ್ಟಿದೆ ಅಂತ ಸೂಚನೆ ಕೊಡೋ ವ್ಯವಸ್ಥೆಯೂ ಅದರಲ್ಲಿದೆ. ಮುಂದಿನ ವ್ಯವಸ್ಥೆ ಎಕ್ಸ್ಕ್ರೀಟರಿ ಸಿಸ್ಟಮ್, ಅಂದರೆ ಮಲಮೂತ್ರ ವಿಸರ್ಜನಾ ವ್ಯವಸ್ಥೆ, ಎಲಿಮಿನೇಟ್ಸ್ ವೇಸ್ಟ್. 4ನೇದು ಎಂಡೋಕ್ರೈನ್ ಸಿಸ್ಟಮ್, ಪ್ರೊವೈಡ್ಸ್ ಕೆಮಿಕಲ್ ಕಮ್ಯುನಿಕೇಷನ್ಸ್ ವಿತಿನ್ ದ ಬಾಡಿ ಯೂಸಿಂಗ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಅಂದರೆ ಚೋದಕಗಳು. ಈ ಚೋದಕಗಳನ್ನು ಬಳಸ್ಕೊಂಡು ದೇಹದೊಳಗಿನ ಆಂತರಿಕ ರಾಸಾಯನಿಕ ಸಂಪರ್ಕ ವ್ಯವಸ್ಥೆ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ 7 ಅಂತಃಸ್ರಾವಕ ದುಗ್ಧ ಗ್ರಂಥಿಗಳಿದ್ದು, ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದ್ದು, ಅವುಗಳಿಂದ ಸುಮಾರು 200 ವಿಭಿನ್ನ ಹಾರ್ಮೋನ್ಸ್ ರಸಸ್ರವಿಕೋ ವ್ಯವಸ್ಥೆ ಇದೆ. ಅವು ಯಾವುದು ಅಂದರೆ ಪಿಟ್ಯುಟರಿ, ಪೀನಿಯಲ್, ಥೈರಾಯಿಡ್, ಥೈಮಸ್, ಮೇದೋಜೀರಕ, ಗೊನಾಡ್ಸ್ ಹಾಗೂ ಅಡ್ರಲಿನ್ ಗ್ರಂಥಿಗಳಿವೆ. ನೆಕ್ಸ್ಟ್ದು ಇಂಟೆಗ್ಯುಮೆಂಟರಿ ಸಿಸ್ಟಮ್ ಅಂತ, ಎಕ್ಸೋಕ್ರೈನ್ ಸಿಸ್ಟಮ್ ಅಂತಾರೆ. ನಿರುಪಯುಕ್ತ ಸತ್ತ ಜೀವಕಣ ವಿಷ ಪದಾರ್ಥಗಳನ್ನು ಚರ್ಮದ ಮೂಲಕ, ಕೂದಲು, ಉಗುರು, ಬೆವರಿನ ಮೂಲಕ ಆಚೆ ಹಾಕುತ್ತೆ. ಇದು ಚರ್ಮ ಎಷ್ಟಿದೆ ಅಗಲ ಅಂತಂದರೆ 2 ಸ್ಕ್ವೇರ್ ಮೀಟರ್ ಚರ್ಮ ಇದೆ ನಮ್ಮಲ್ಲಿ. 37.2 ಟ್ರಿಲಿಯನ್ ಚರ್ಮದ ಜೀವಕೋಶಗಳಿದೆ. ಅಂದಾಜು 2 ರಿಂದ 4 ಮಿಲಿಯನ್ ಸ್ವೆಟ್ ಗ್ಲ್ಯಾಂಡ್ಸ್, ಅಂದರೆ ಬೆವರು ಗ್ರಂಥಿಗಳಿವೆಯಂತೆ. ನೆಕ್ಸ್ಟ್ ಲಿಂಫ್ಯಾಟಿಕ್ ಸಿಸ್ಟಮ್, ಅಂದರೆ
ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇದೆ ನಮ್ಮ ದೇಹದಲ್ಲಿ. ಇಟ್ ಈಸ್ ಎ ಡ್ರೈನೇಜ್ ಸಿಸ್ಟಮ್ ಇನ್ ದ ಬಾಡಿ. ದೇಹಕ್ಕೆ ಯಾವುದೇ ರೀತಿಯ ಸೋಂಕು ತಗುಲಿದ್ರೆ, ಇನ್ಫೆಕ್ಷನ್ ಆದರೆ ಹತ್ತಿರದ ಅಂಗಾಂಗಗಳಿಗೆ ಆ ಸೋಂಕು ತಗುಲಿದ ಹಾಗೆ ಲಿಂಫ್ ದ್ರವದ ಮೂಲಕ ದೇಹದಿಂದ ಆಚೆಗೆ ಕಳಿಸಿಬಿಡೋ ಡ್ರೈನೇಜ್ ವ್ಯವಸ್ಥೆಯು ಕೂಡ ನಮ್ಮ ದೇಹದಲ್ಲಿ ರೂಪಿತವಾಗಿದೆ. ನೆಕ್ಸ್ಟು 8ನೇದು ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ವ್ಯವಸ್ಥೆ. ಅಂದರೆ ಡಿಫೆಂಡ್ಸ್ ದ ಬಾಡಿ ಅಗೇನ್ಸ್ಟ್ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್. ರೋಗ ಬರೋಕ್ಕೆ ನಮ್ಮ ಹತ್ರ ಬಂದರೆ ಅದು ಬರಿದಂಗೆ ತಡೆಯುವಂಥ ಶಕ್ತಿ ಇದೆ. 9ನೆಯ ಒಂದು ವ್ಯವಸ್ಥೆ ಮಸ್ಕ್ಯುಲಾರ್ ಸಿಸ್ಟಮ್. ಅಂದರೆ ಇಟ್ ಎನೇಬಲ್ಸ್ ದ ಬಾಡಿ ಟು ಮೂವ್ ಯೂಸಿಂಗ್ ದ ಮಸಲ್ಸ್. ನಮ್ಮ ದೇಹದಲ್ಲಿ 640 ಸ್ನಾಯುವಿನ ವ್ಯವಸ್ಥೆ ಇದ್ದು ಅವು ದೇಹದ ಚಲನೆಗೆ ಸಹಾಯ ಮಾಡುತ್ತವೆ. ದೇಹದ ತೂಕದ ಸರಿಸುಮಾರು 30-40% ತೂಕ ಸ್ನಾಯುದೇ ಆಗುತ್ತಂತೆ. 10ನೇ ಸಿಸ್ಟಮು ಸ್ಕೆಲಿಟಲ್ ಸಿಸ್ಟಮ್. ನಮ್ಮ ದೇಹಕ್ಕೆ ಮತ್ತು ಅಂಗಾಂಗಗಳಿಗೆ ಆಧಾರವಾಗಿರುವಂತಹ ಮೂಳೆಗಳ ಅಸ್ಥಿಪಂಜರಗಳ ವ್ಯವಸ್ಥೆ ಇದೆ. ನಮ್ಮ ದೇಹದಲ್ಲಿ ಒಟ್ಟು 206 ಮೂಳೆಗಳಿದ್ದು ಮೂಳೆಗಳ ತೂಕ 15-20% ಇರುತ್ತೆ. ಮುಂದಿನ ಅತಿ ಮುಖ್ಯವಾದ ವ್ಯವಸ್ಥೆ ನರ್ವಸ್ ಸಿಸ್ಟಮ್, ನರಮಂಡಲ ವ್ಯವಸ್ಥೆ. ಇಂದ್ರಿಯಗಳಿಂದ ಮಾಹಿತಿಗಳನ್ನು ಸಂಗ್ರಹಿಸಿ ನರಗಳ ಮೂಲಕ ಮೆದುಳಿಗೆ ಮಾಹಿತಿ ರವಾನಿಸಿ ಮಾಂಸಖಂಡಗಳಿಗೆ ಸೂಕ್ತ ಭೌತಿಕ ಚಲನೆಗಳಾಗುವಂತೆ ಸೂಚಿಸುತ್ತೆ. ಇಡೀ ದೇಹದ ವ್ಯವಸ್ಥೆಗಳನ್ನು ಮಾನಿಟರ್ ಮಾಡೋದೇನೆ ಈ ನರಮಂಡಲ. ನರಗಳ ಉದ್ದ ಸರಿಸುಮಾರು 45 ಮೈಲಿ ಅಂದರೆ 72 ಕಿಲೋಮೀಟರ್ ಉದ್ದ ಇರುತ್ತೆ. ಅದು ಇಡೀ ದೇಹವನ್ನು ವ್ಯಾಪಿಸಿರುತ್ತೆ. ನರಕೋಶಗಳ ಸಂಖ್ಯೆ ಅಂದಾಜು 86 ಬಿಲಿಯನ್. ಮುಂದಿನ ವ್ಯವಸ್ಥೆ ರೀನಲ್ ಸಿಸ್ಟಮ್ ಅಥವಾ ಯೂರಿನರಿ ಸಿಸ್ಟಮ್. ಇದು ರಕ್ತದ ಶುದ್ಧೀಕರಣವನ್ನು ನೋಡಿಕೊಳ್ಳುತ್ತೆ. ಈ ಮೂತ್ರಪಿಂಡದ ವ್ಯವಸ್ಥೆಯ ಮೂಲಕ ಆಗುತ್ತೆ. ಪ್ರತಿ ಮೂತ್ರಪಿಂಡಕ್ಕೆ ಅಂದಾಜು 1-2 ಮಿಲಿಯನ್ ನೆಫ್ರಾನ್ಗಳಿರುತ್ತಂತೆ. 13ನೇದು ಸಿಸ್ಟಮು ರಿಪ್ರೊಡಕ್ಟಿವ್ ಸಿಸ್ಟಮ್, ಸಂತಾನೋತ್ಪತ್ತಿ ವ್ಯವಸ್ಥೆ. ಪ್ರತಿದಿನ ಉತ್ಪತ್ತಿಯಾಗೋ ವೀರ್ಯ ಕೋಶಗಳ ಸಂಖ್ಯೆ ಅಂದಾಜು 50-100 ಮಿಲಿಯನ್. ಜೀವಿತಾವಧಿಯಲ್ಲಿ ಹೆಣ್ಣು ಮಕ್ಕಳಿಗೆ ಉತ್ಪಾದಿಸುವಂಥ ಮೊಟ್ಟೆಗಳ ಸಂಖ್ಯೆ ಸರಿಸುಮಾರು 400-500. ಮೊಟ್ಟೆಗಳ ಉತ್ಪಾದನೆ ನಿಂತ ಕೂಡಲೇ ಮಾಸಿಕ ಧರ್ಮ ನಿಂತು ಹೋಗುತ್ತೆ. 14ನೇ ಸಿಸ್ಟಮ್ಮು ರೆಸ್ಪಿರೇಟರಿ ಸಿಸ್ಟಮ್, ಉಸಿರಾಟದ ವ್ಯವಸ್ಥೆ. ನಮ್ಮ ಜೀವವನ್ನು ಜೀವಂತವಾಗಿಡುವಂಥ ವ್ಯವಸ್ಥೆ. ಪ್ರತಿದಿನ ಉಸಿರಾಡೋ ಗಾಳಿಯ ಪ್ರಮಾಣ ಅಂದಾಜು 20,000 ಲೀಟರ್ಗಳಂತೆ, ಅಂದರೆ 5,283 ಗ್ಯಾಲನ್ಗಳು. ಭಗವಂತನ ಸೃಷ್ಟಿ, ಈ ದೇಹ ಪ್ರಕೃತಿ ಎಷ್ಟು ಸುಂದರ ಅಲ್ವಾ? ಆ 14 ವ್ಯವಸ್ಥೆಗಳ ರೂಪ ಆಕಾರ ಬೇರೆ ಬೇರೆ, ಬಣ್ಣ ಬೇರೆ, ಟೆಕ್ಸ್ಚರ್ ಬೇರೆ ಬೇರೆ, ಅವುಗಳ ಕಾರ್ಯವೈಖರಿ ಬೇರೆ, ಬೇರೆ ಬೇರೆ ಚೋದಕಗಳು, ಇಂದ್ರಿಯಗಳು, ಮೆದುಳು ಇತ್ಯಾದಿ ಎಲ್ಲವೂ ರಚನೆಯಾಗಿರೋದು ಕೇವಲ ಒಂದು ಜೀವಕೋಶದಿಂದ, ದಿವ್ಯ ಪ್ರಜ್ಞೆಯಿಂದ, ಅವುಗಳ ಚೈತನ್ಯ ಶಕ್ತಿಯಿಂದ. ಅಂಗಾಂಗಗಳೆಲ್ಲವೂ ಕೂಡ ತಂತಾನೇ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಒಂದು ಮಾನವ ದೇಹನ ಆ ಪರಮಾತ್ಮ ಸೃಷ್ಟಿ ಮಾಡಿ ಬೊಂಬೆಗೆ ಕೀ ಕೊಟ್ಟು ನೆಲದ ಮೇಲಿಟ್ಟು ಆ ಬೊಂಬೆ ಕುಣಿಯೋದನ್ನು ನಾವು ನೋಡೋ ಹಾಗೆ ಆ ಪರಮಾತ್ಮ ನಮ್ಮ ಆತ್ಮಕ್ಕೆ ಒಂದು ದೇಹವನ್ನು ಕೊಟ್ಟು ದಿವ್ಯ ಪ್ರಜ್ಞೆಯನ್ನು ಕೊಟ್ಟು ನಮ್ಮನ್ನು ಈ ಕರ್ಮಭೂಮಿ ಮೇಲೆ ಬಿಟ್ಟು ವಿವೇಕವನ್ನೂ ಕೊಟ್ಟು ಸರ್ವ ಸ್ವತಂತ್ರವನ್ನೂ ಕೊಟ್ಟು ಗಮನಿಸ್ತಾ ಇದ್ದಾನೆ. ನಾವೆಲ್ಲ ಈ ದಿವ್ಯ ದೇಹದ ಮೂಲಕ ಭೂಮಿಯ ಮೇಲಿನ ಸುಂದರ ಜೀವನದ ಜ್ಞಾನ ಮತ್ತು ಅನುಭವವನ್ನು ತಗೊಂಡು ಮುಕ್ತಿ ಸಾಧಿಸಿ ತನ್ನಲ್ಲಿಗೆ ಯಾವಾಗ ಬರ್ತಾನೋ ಅಂತ ಮೇಲಿನಿಂದ ನಮ್ಮ ಆಟವನ್ನು ನೋಡ್ತಾ ಗಮನಿಸ್ತಾ ಇದ್ದಾನೆ. ಈ ಎಲ್ಲ 14 ಭೌತಿಕ ಅಂಗಗಳ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಉಂಟಾಗದಿರಲಿ ಅಂತ, ದೇಹ ಸದೃಢವಾಗಿ ಆರೋಗ್ಯವಾಗಿರಲಿ ಅಂತ, ದೇಹದಲ್ಲಿ ಅನಾರೋಗ್ಯ ಉಂಟಾಗದಿರಲಿ ಅಂತ, ಅವುಗಳ ಕಾರ್ಯವೈಖರಿಯಲ್ಲಿ ಯಾವುದೇ ತೊಂದರೆಯಾಗದಿರಲಿ ಅಂತ ಭಗವಂತ ನಮ್ಮ ದೇಹದಲ್ಲಿ ಸ್ಥೂಲ ದೇಹದ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ 7 ಶಕ್ತಿ ಕೇಂದ್ರಗಳನ್ನು ಜೋಡಿಸಿಟ್ಟಿದ್ದು, ಒಂದೊಂದು ಚಕ್ರ ಒಂದೊಂದು ದುಗ್ಧ ಗ್ರಂಥಿಗಳಿಗೆ ಜೋಡಣೆಯಾಗಿದ್ದು, ಚೋದಕಗಳು ನಿರಂತರವಾಗಿ ಉತ್ಪತ್ತಿಯಾಗೋ ವ್ಯವಸ್ಥೆಯನ್ನು ಕಲ್ಪಿಸಿ ಈ 14 ವ್ಯವಸ್ಥೆಗಳು ಹೊಂದಾಣಿಕೆಯಲ್ಲಿ ಕೆಲಸ ಮಾಡೋ ಮೂಲಕ ಮಾನವನ ಆರೋಗ್ಯವನ್ನು, ಆಯಸ್ಸನ್ನು ರಕ್ಷಿಸೋ ವ್ಯವಸ್ಥೆಯನ್ನು ಸೂಕ್ಷ್ಮದಲ್ಲಿ ಮಾಡಿದ್ದು, ಪ್ರಕೃತಿಯಿಂದ ಆಕಾಶ ತತ್ವದಿಂದ ಆ ಸೂಕ್ಷ್ಮ ರಚನೆಗಳಿಗೆ ಜೈವಿಕ ಆಧ್ಯಾತ್ಮಿಕ ಶಕ್ತಿ ಚೈತನ್ಯವನ್ನು ಪೂರೈಕೆ ಮಾಡೋ ವ್ಯವಸ್ಥೆಯನ್ನು ಆಧ್ಯಾತ್ಮಿಕ ಅಂಗರಚನೆ ಅಂದರೆ ಸ್ಪಿರಿಚುವಲ್ ಅನಾಟಮಿ ಅಂತಾರೆ. ಹಾಗಾಗಿ ನಾವು ಸ್ಪಿರಿಚುವಲ್ ಬೀಯಿಂಗ್ಸ್ ಕೂಡ, ಆಧ್ಯಾತ್ಮಿಕ ಜೀವಿಗಳಾದ ನಾವು ಮಾನವ ಜೀವಿಗಳಾಗಿ ಈ ಭೂಮಿಯ ಮೇಲಿನ ಅನುಭವಗಳನ್ನು ಪಡ್ಕೊಳ್ಳೋಕ್ಕೆ ಬಂದಿರೋರು ನಾವು. ಇಲ್ಲಿಂದ ನಮ್ಮ ದೇಹದಲ್ಲಿರೋ ಸೂಕ್ಷ್ಮ ವ್ಯವಸ್ಥೆಗಳು ಯಾವುವು ಅಂತ ತಿಳ್ಕೊಳ್ಳೋಣ. 7 ಸೂಕ್ಷ್ಮ ಕೇಂದ್ರಗಳು ಯಾವುವು, 7 ದುಗ್ಧ ಕೇಂದ್ರಗಳು ಯಾವುವು, ದುಗ್ಧ ಗ್ರಂಥಿಗಳು ಅಂದರೆ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುವಂಥ
ಎಂಡೋಕ್ರೈನ್ ಗ್ಲ್ಯಾಂಡ್ಸು ಯಾವುದು ಅಂತ ತಿಳ್ಕೊಳ್ಳೋಣ. ಯಾವ ಚಕ್ರಗಳು ಯಾವ್ಯಾವ ಅಂಗಗಳನ್ನು ನೋಡ್ಕೊಳ್ಳೋ ವ್ಯವಸ್ಥೆ ಭಗವಂತ ಮಾಡಿದ್ದಾನೆ, ಯಾವ ಚಕ್ರಕ್ಕೆ ಯಾವ ದುಗ್ಧ ಗ್ರಂಥಿಗಳು ಸಂಪರ್ಕ ಹೊಂದಿರೋ ತರಹ ಆ ಭಗವಂತ ಯೋಚನೆ ಮಾಡಿದ್ದಾನೆ ಅಂತ ನೋಡಿದ್ರೆ, ಸಹಸ್ರಾರ ಚಕ್ರ ಪೀನಿಯಲ್ ಗ್ರಂಥಿಗೆ ಸಂಬಂಧಪಟ್ಟಿದೆ, ಅದು ಮೇಲ್ಮೆದ್ಲು ಬಲಗಣ್ಣನ್ನು ನೋಡ್ಕೊಳ್ಳುತ್ತೆ. ಆಜ್ಞಾ ಚಕ್ರ ಪಿಟ್ಯುಟರಿ ಗ್ರಂಥಿಗೆ ಸಂಬಂಧಪಟ್ಟಿದೆ, ಕನೆಕ್ಟ್ ಆಗಿದೆ. ನರಮಂಡಲ ಕಣ್ಣು ಮೂಗನ್ನು ನೋಡ್ಕೊಳ್ಳುತ್ತೆ. ವಿಶುದ್ಧ ಚಕ್ರ ಥೈರಾಯ್ಡ್ ಜಾಗದಲ್ಲಿದೆ, ಥೈರಾಯ್ಡ್ ಗ್ರಂಥಿಗೆ ಲಿಂಕ್ ಆಗಿದೆ. ಬಾಯಿ ನಾಲ್ಗೆ ಕೈ ನೋಡ್ಕೊಳ್ಳುತ್ತೆ. ಅನಾಹತ ಚಕ್ರ ಥೈಮಸ್ ಗ್ರಂಥಿಗೆ ಲಿಂಕ್ ಆಗಿದೆ, ಅದು ಹೃದಯವನ್ನು ಲಂಗ್ಸನ್ನು ಬ್ಲಡ್ ಸರ್ಕ್ಯುಲೇಷನನ್ನು ನೋಡ್ಕೊಳ್ಳುತ್ತೆ. ಮಣಿಪೂರಕ ಚಕ್ರ ಪ್ಯಾಂಕ್ರಿಯಾಸಿಗೆ ಕನೆಕ್ಟ್ ಆಗಿದೆ, ಹೊಟ್ಟೆ ಲಿವರ್ ಮತ್ತು ಗುಲ್ಮಾನ ನೋಡ್ಕೊಳ್ಳುತ್ತೆ. ಸ್ವಾದಿಷ್ಠಾನ ಚಕ್ರ ಗೊನಾಡ್ ಗ್ರಂಥಿಗೆ ಲಿಂಕ್ ಆಗಿದೆ, ಅವು ಲೈಂಗಿಕ ಅಂಗಗಳ ಕಡೆ ಕಿಡ್ನಿ ಕಡೆ ಗಮನ ಹರಿಸುತ್ತವೆ. ಮೂಲಾಧಾರ ಅಡ್ರನಲ್ ಗ್ರಂಥಿಗೆ ಸಂಬಂಧಪಟ್ಟಿದೆ, ರಕ್ತ ಬೆನ್ನು ಮೂಳೆ ಮಸಲ್ಸನ್ನು ನೋಡ್ಕೊಳ್ಳುತ್ತೆ. ಈ ಚಕ್ರಗಳನ್ನು ಶಕ್ತಿ ಕೇಂದ್ರ ಅಂತ ಕರೀತಾರೆ. ಇವು ಮೊಬೈಲ್ ಬ್ಯಾಟ್ರಿ ಇದ್ದ ಹಾಗೆ, ಬ್ಯಾಟ್ರಿನಲ್ಲಿ ಚಾರ್ಜ್ ಇಲ್ಲದಿದ್ದರೆ ಮೊಬೈಲ್ ಉಪಯೋಗಕ್ಕೆ ಆಗುತ್ತಾ? ಆಗಲ್ಲ. ವಿಡಿಯೋ ನೋಡೋಕ್ಕಾಗುತ್ತಾ? ಇಲ್ಲ. ಅದೇ ಮೊಬೈಲ್ ಚಾರ್ಜ್ ಮಾಡಿದ್ಮೇಲೆ ನೋಡಬಹುದು ಅಲ್ವಾ? ಹಾಗೆಯೇ ಆ ಭಗವಂತ ನಮ್ಮ ದೇಹದಲ್ಲಿರೋ ಚಕ್ರಗಳನ್ನು ತಂತಾನೇ ಚಾರ್ಜ್ ಆಗೋ ಹಾಗೂ ತಂತಾನೇ ಡಿಸ್ಚಾರ್ಜ್ ಆಗೋ ಹಾಗೂ ವ್ಯವಸ್ಥೆ ಮಾಡಿದ್ದಾನೆ. ಪ್ರತಿಯೊಂದು ಚಕ್ರನೂ ಪ್ರದಕ್ಷಿಣಾಕಾರದಲ್ಲಿ 4 ಸಲ ತಿರುಗೋ ಹಾಗೂ 1 ಸಲ ಅಪ್ರದಕ್ಷಿಣಾಕಾರದಲ್ಲಿ ತಿರುಗುವಂತೆಯೂ ವ್ಯವಸ್ಥೆ ಮಾಡಿದ್ದಾನೆ. ಪ್ರದಕ್ಷಿಣಾಕಾರದಲ್ಲಿ 4 ಸಲ ತಿರುಗಿದಾಗ ಚಕ್ರಗಳು ಶಕ್ತೀಕರಣಗೊಳ್ಳುತ್ತೆ. 1 ಸಲ ಅಪ್ರದಕ್ಷಿಣಾಕಾರದಲ್ಲಿ ತಿರುಗುವಾಗ ಚಕ್ರಗಳು ಶುದ್ಧೀಕರಣಗೊಳ್ಳುತ್ತೆ. ಈ ಸಪ್ತಚಕ್ರಗಳ ವಿಶೇಷತೆ ಏನಂದರೆ, ಪ್ರಕೃತಿಯಲ್ಲಿ ಕಾಮನ ಬಿಲ್ಲಿನ ಬಣ್ಣಗಳು ಏನೊಂದು ಬಿಬ್ಗಯಾರ್ ಅಂತ ಯಾವ ಆರ್ಡರ್ನಲ್ಲಿರುತ್ತೋ ಅದೇ ಕ್ರಮಾಂಕದಲ್ಲಿ ನಮ್ಮ 7 ಚಕ್ರಗಳು ಅದೇ 7 ಬಣ್ಣಗಳನ್ನು ಅದೇ ಅನುಕ್ರಮದಲ್ಲಿ ಹೊಂದಿವೆ. ಸಹಸ್ರಾರ ಚಕ್ರ ವಯಲೆಟ್ ಕಲರು, ನೇರಳ ಬಣ್ಣ ಯಾವುದು? ನಮ್ಮ ದೇಹ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟಿದೆ ಅಂತಾರಲ್ಲ, ಯಾವ್ಯಾವ ಚಕ್ರ ಯಾವ ಪಂಚಭೂತ ತತ್ವವನ್ನು ಸೂಚಿಸುತ್ತೆ, ಆತ್ಮನ ಬೆಳವಣಿಗೆ ಸೂಚಿಸುತ್ತೆ ಅಂತ ನೋಡಿದಾಗ, ಸಹಸ್ರಾರ ಚಕ್ರ ಆಕಾಶ ತತ್ವವನ್ನು ಸೂಚಿಸುತ್ತೆ, ಜ್ಞಾನೋದಯಕ್ಕೆ ಅವಕಾಶ ಮಾಡುತ್ತೆ. ಆಜ್ಞಾ ಚಕ್ರ ಆಕಾಶ ದ್ರವ್ಯವನ್ನು ಸೂಚಿಸುತ್ತೆ, ದಿವ್ಯ ಚಕ್ಷು ತೆರ್ಕೊಳ್ಳುತ್ತೆ. ವಿಶುದ್ಧ ಚಕ್ರ ಆಕಾಶ ತತ್ವವನ್ನು ಸೂಚಿಸುತ್ತೆ, ಸತ್ಯವಾಕ್ ಅನ್ನೋದನ್ನು ಸತ್ಯವನ್ನು ಮಾತಾಡೋದನ್ನು ಸೂಚಿಸುತ್ತೆ. ಅನಾಹತದ ಮೂಲವಸ್ತುನೇ ವಾಯು, ಹಾಗಾಗಿ ವಾಯುತತ್ವವನ್ನು ಸೂಚಿಸುತ್ತೆ. ಪ್ರೀತಿ ಕರುಣೆ ಮಮತೆಯನ್ನು ಸೂಚಿಸುತ್ತೆ. ಮಣಿಪುರ ಡೈಜೆಷನ್ನು ಬೆಂಕಿ ತತ್ವ ಅಗ್ನಿ ತತ್ವ ಸೂಚಿಸುತ್ತೆ. ಸ್ವಾದಿಷ್ಠಾನ ನೀರನ್ನು ಸೂಚಿಸುತ್ತೆ, ಅದರ ಮೂಲವಸ್ತು ಜಲ, ಹಾಗಾಗಿ ಜಲತತ್ವ ಕಿಡ್ನಿ ನೋಡ್ಕೊಳ್ಳುತ್ತೆ. ಮೂಲಾಧಾರ ಭೂಮಿ ಮೂಲವಸ್ತು, ಹಾಗಾಗಿ ಮಾಂಸ ಮೂಳೆ ಮಜ್ಜೆ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ. ಹಾಗಾಗಿ ಅದು ಅರ್ಥ ಅಂದರೆ ಭೂಮಿಯ ತತ್ವವನ್ನು ಸೂಚಿಸುತ್ತೆ. ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅವೆಲ್ಲವೂ ಪಿಂಡಾಂಡದಲ್ಲಿದೆ ಅಂತ ಹೇಳ್ತಾರೆ. ಯಾವ ಅಂಗಾಂಗ ಯಾವ ತತ್ವವನ್ನು ಸೂಚಿಸುತ್ತೆ ಅಂತ ತಿಳ್ಕೊಂಡ್ವಿ. ಈ ಪಂಚಭೂತ ತತ್ವಗಳನ್ನು ಸಮತೋಲನ ಅಥವಾ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಮ್ಮ ಕೈ ಬೆರಳುಗಳೇ ಸ್ವಿಚ್ ಬೋರ್ಡು. ಯಾವ ಕೈ ಬೆರಳು ಯಾವ ತತ್ವವನ್ನು ಸೂಚಿಸುತ್ತೆ ಅಂದರೆ, ಕಿರುಬೆರಳು ಜಲವನ್ನು ಸೂಚಿಸುತ್ತೆ. ಈ ನೀರೆಲ್ಲಿದೆ? ಭೂಮಿಯ ಮೇಲಿದೆ. ಹಾಗಾಗಿ ಕಿರುಬೆರಳಿನ ಪಕ್ಕದ ಬೆಟ್ಟು ಅಂದರೆ ಉಂಗುರದ ಬೆಟ್ಟು ಪೃಥ್ವಿ. 5 ಬೆರಳುಗಳಲ್ಲಿ ಯಾವ ಬೆರಳು ಎತ್ತರದ ಬೆರಳು? ಅದು ಆಕಾಶದ ಎತ್ತರದಲ್ಲಿದೆ, ಅದು ಆಕಾಶ ತತ್ವ. ಮಧ್ಯದ ಬೆರಳು ಆಕಾಶ ತತ್ವವನ್ನು ಸೂಚಿಸುತ್ತೆ. ತೋರ್ ಬೆರಳು ವಾಯುವನ್ನು ಸೂಚಿಸುತ್ತೆ. ಹೆಬ್ಬೆರಳು ಅಗ್ನಿಯನ್ನು ಸೂಚಿಸುತ್ತೆ. ದೇಹದ ಆರೋಗ್ಯಕ್ಕೆ ಅವಶ್ಯಕತೆಗೆ ತಕ್ಕಂತೆ ಈ ಬೆರಳುಗಳನ್ನು ಅಗ್ನಿಯ ಜೊತೆ ಸೇರಿಸಿ ಮುದ್ರೆಗಳನ್ನು ಮಾಡೋ ಮೂಲಕ ಪಂಚಭೂತ ತತ್ವಗಳಲ್ಲಿ ಉಂಟಾಗಿರುವಂತಹ ಅಸಮತೋಲನವನ್ನು ಸರಿಪಡಿಸ್ಕೊಳ್ಬೋದು. ಇನ್ನು ನಮ್ಮಲ್ಲಿರುವಂಥ ಜೀವ ಪ್ರಾಣ ಅನ್ನೋ ಪರಿಕಲ್ಪನೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ, ನಾವು ಉಸಿರಾಡ್ತಾ ಇದ್ದಾಗ ನಮ್ಮ ದೇಹ ಬೆಚ್ಚಗಿದ್ದಾಗ ನಮ್ಮಲ್ಲಿ ಪ್ರಾಣ ಇದೆ ಅಂತನೋ, ಈ ಉಸಿರಾಟ ಬೆಚ್ಚಗಿರೋದು ಇಲ್ಲದೆ ಇದ್ದಾಗ ಪ್ರಾಣ ಅಸ್ತಿತ್ವದಲ್ಲಿಲ್ಲ ದೇಹದಲ್ಲಿಲ್ಲ ಅಂತನೋ, ಆಗ ದೇಹ ಸಾವನ್ನಪ್ಪಿದೆ ಅಂತಲೂ ತಿಳ್ಕೊಂಡಿದ್ದೀವಿ ಅಲ್ವಾ. ನಮ್ಮ ದೇಹದಲ್ಲಿ ಪಂಚ ಮುಖ್ಯ ಪ್ರಾಣಗಳು, ಪಂಚ ಉಪಪ್ರಾಣಗಳು ಸೂಕ್ಷ್ಮದಲ್ಲಿ ಕೆಲಸ ಮಾಡ್ತಾ ಇರುತ್ತವೆ. ಮುದ್ರಾ ಪ್ರಾಣಾಯಾಮದ ಮೂಲಕ ಈ ಪಂಚಪ್ರಾಣಗಳನ್ನು ಆಕ್ಟಿವೇಟ್ ಮಾಡಿಕೊಳ್ಳಬಹುದು. ಪ್ರಾಣಶಕ್ತಿ ಚೈತನ್ಯ ಮಾನವನ ದೇಹದಲ್ಲಿ ಇರೋವರೆಗೂ, ಪ್ರಾಣಶಕ್ತಿ ಚೈತನ್ಯ ಮಾನವ ದೇಹದಲ್ಲಿ ಹರಿತಾ ಇರೋವರೆಗೂ ಮಾನವನನ್ನು ಜೀವಿ ಅಂತ ಕರೀತಾರೆ. ಈ ಪ್ರಾಣ ಅನ್ನೋದು ದೇಹದಲ್ಲಿ ಯಾವ ಭಾಗದಲ್ಲಿದೆ, ಯಾವ ರೂಪದಲ್ಲಿದೆ, ಈ ಪ್ರಾಣಶಕ್ತಿ ದೇಹದಲ್ಲಿ
ಹೇಗೆ ಕೆಲಸ ಮಾಡುತ್ತೆ ಅಂತ ಇದುವರೆಗೂ ಮುಂದುವರೆದಿರೋವಂಥ ಸಾಮಾನ್ಯ ವಿಜ್ಞಾನಕ್ಕಾಗಲಿ ವೈದ್ಯ ವಿಜ್ಞಾನಕ್ಕಾಗಲಿ ತಿಳಿಯೋಕ್ಕಾಗ್ತಾ ಇಲ್ಲ. ವಾಯುವಿನ ಸಂಚಾರವಿದ್ದಾಗ ಮಾತ್ರ ಪ್ರಾಣ ಅಸ್ತಿತ್ವದಲ್ಲಿರುತ್ತೆ. ದೇಹದಲ್ಲಿರೋ ಪ್ರಾಣ ಒಂದೇ ಆದರೂ ತನ್ನ ವಿವಿಧ ಕಾರ್ಯಚಟುವಟಿಕೆಗಳಿಂದ ದೇಹದ ವಿವಿಧ ಭಾಗಗಳಿಗೆ ಚೈತನ್ಯದಾಯಿಯಾಗಿ ಕಾರ್ಯನಿರ್ವಹಿಸಿ ಪಂಚಪ್ರಾಣಗಳಾಗಿ ಕಾರ್ಯನಿರ್ವಹಿಸುತ್ತೆ. ಅದೇ ಪ್ರಾಣವಾಯು, ಅಪಾನ ಪ್ರಾಣವಾಯು, ಸಮಾನ ಪ್ರಾಣವಾಯು, ಉದಾನ ಪ್ರಾಣವಾಯು ಮತ್ತು ವ್ಯಾನ ಪ್ರಾಣವಾಯು ಅನ್ನೋ ಪಂಚಪ್ರಾಣಗಳಾಗಿ ಬೇರೆ ಬೇರೆ ಹೆಸರನ್ನು ಹೊಂದಿದೆ. ಪಂಚ ಮುಖ್ಯ ಪ್ರಾಣಗಳು ಅಂತ ಹೇಳಿದ್ವಲ್ಲ, ಅವೆಲ್ಲ ಯಾವುವು ಅಂತ ತಿಳ್ಕೋಬೇಕು. ಈ ಪ್ರಾಣಗಳು ದೇಹದ ಯಾವ್ಯಾವ ಪ್ರದೇಶದಲ್ಲಿ ಸಂಚರಿಸುತ್ತವೆ, ಯಾವ್ಯಾವ ಅಂಗಗಳನ್ನು ನಿರ್ವಹಣೆ ಮಾಡುತ್ತವೆ ಅಂತಂದರೆ, ಪಂಚ ಮುಖ್ಯ ಪ್ರಾಣಗಳು ಪ್ರಾಣ, ಅಪಾನ, ಸಮಾನ, ಉದಾನ ಮತ್ತು ವ್ಯಾನ. ಈ ಪ್ರಾಣ ಅನ್ನೋದು ಹೃದಯ ಪ್ರದೇಶದಲ್ಲಿ ಸಂಚರಿಸ್ತಾ ಅನಾಹತ ಚಕ್ರದ ಸಂಪರ್ಕದಲ್ಲಿದ್ದು ಶ್ವಾಸಕೋಶ ಹೃದಯವನ್ನು ರಕ್ಷಿಸುತ್ತೆ. ಅಪಾನ ಪ್ರಾಣವಾಯು ಗುದ ಪ್ರದೇಶದಲ್ಲಿರುತ್ತೆ, ಮೂಲಾಧಾರ ಚಕ್ರದಲ್ಲಿರುತ್ತೆ. ಮೂತ್ರಪಿಂಡ, ಕರುಳು, ದೊಡ್ಡ ಕರುಳು, ಸಣ್ಣ ಕರುಳು ದೇಹ ಶುದ್ಧಿ ಮಾಡ್ತಾ ದೇಹಕ್ಕೆ ಬೇಡದೇ ಇರುವಂಥ ಮಲಮೂತ್ರ ವಿಸರ್ಜನೆಯನ್ನು ನೋಡ್ಕೊಳ್ಳುತ್ತೆ. ಸಮಾನವಾಯು ಪ್ರಾಣವಾಯು ನಾಭಿ ಪ್ರದೇಶದಲ್ಲಿರುತ್ತೆ, ಮಣಿಪೂರಕ ಚಕ್ರಕ್ಕೆ ಸಂಬಂಧ ಇರುತ್ತೆ. ಅದು ಜೀರ್ಣಕ್ರಿಯೆಯನ್ನು, ವಾತ ಪಿತ್ತ ಕಫದ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತೆ. ಉದಾನ ಪ್ರಾಣವಾಯು ಕಂಠ, ಶಿರಸ್ಸು ಪ್ರದೇಶದಲ್ಲಿರುತ್ತೆ, ವಿಶುದ್ಧ ಚಕ್ರಕ್ಕೆ ಸಂಬಂಧಪಟ್ಟಿರುತ್ತೆ ಮತ್ತು ಆಜ್ಞಾ ಚಕ್ರಕ್ಕೂ ಅದೇ ಸಂಬಂಧಪಟ್ಟಿರುತ್ತೆ. ಪಂಚೇಂದ್ರಿಯಗಳ ನಿರ್ವಹಣೆ ಮಾಡುತ್ತೆ, ಧ್ವನಿನ ನೋಡ್ಕೊಳ್ಳುತ್ತೆ. ವ್ಯಾನ ಪ್ರಾಣವಾಯು ಸಂಪೂರ್ಣ ದೇಹದಲ್ಲಿ ಸಂಚರಿಸುತ್ತೆ. ಪ್ರಾಣ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಿದೆ, ಮೂಲಾಧಾರಕ್ಕೂ ಸಂಬಂಧಪಟ್ಟಿದೆ. ರಕ್ತ ಪರಿಚಲನೆಯನ್ನು, ನರಮಂಡಲವನ್ನು ನೋಡಿಕೊಳ್ಳುತ್ತೆ. ಇನ್ನು ಪಂಚ ಉಪಪ್ರಾಣಗಳು ಯಾವ್ಯಾವುದು ಅಂದರೆ ನಾಗ, ಕ್ರಕರ, ದೇವದತ್ತ, ಕೂರ್ಮ ಮತ್ತು ಧನಂಜಯ. ಈ ಪಂಚ ಉಪಪ್ರಾಣಗಳು ಏನು ಮಾಡುತ್ತವೆ ಅಂದರೆ, ನಾಗ ಅನ್ನೋ ಉಪಪ್ರಾಣವಾಯು ಊಟದ ಜೊತೆ ನಾವು ಗಾಳಿ ಒಳಗಡೆ ಹೋಗ್ತಾ ಇರುತ್ತೆ ನುಂಗಿದಾಗೆಲ್ಲ, ಆ ಊಟದ ಜೊತೆ ಸೇರಿದ ವಾಯುವನ್ನು ತೇಗಿನ ಮೂಲಕ ಹೊರಹಾಕುತ್ತೆ. ಕ್ರಕರ ಏನು ಮಾಡುತ್ತೆ, ಮೂಗಿನಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತು ಹೋದಾಗ, ನಾವು ಗಾಡೀಲಿ ಹೋಗ್ತಾ ಇರುವಾಗ ಹುಳ ಹೊರಟೋಗುತ್ತೆ, ಆ ಥರ ಆದಾಗ ಸೀನಿನ ಮೂಲಕ, ಅಂದರೆ ಅಕ್ಷಿ ಅಂತ ಬರುತ್ತಲ್ಲ, ಸೀನಿನ ಮೂಲಕ ಹೊರಹಾಕಿ ಉಸಿರಾಟವನ್ನು ಸಲೀಸ್ ಮಾಡುತ್ತೆ. ದೇವದತ್ತ ಪ್ರಾಣ ಏನು ಮಾಡುತ್ತೆ, ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ ಸೂಚಿಸಿ ಆಕಳಿಕೆ ಬರೆಸುತ್ತೆ. ಇನ್ನು ಕೂರ್ಮ ಪ್ರಾಣ ಕಣ್ಣನ್ನು ರಕ್ಷಿಸುತ್ತೆ, ಕಣ್ಣಿನ ರೆಪ್ಪೆ ಬಡಿಯೋ ಚಟುವಟಿಕೆ ಇರೋದು. ಧೂಳು ಮಣ್ಣಿನಿಂದ ರಕ್ಷಣೆ ಮಾಡುತ್ತೆ. ಜಿಬಿರು ಬರೆಸಿ, ಒಂದು ಜಿಬಿರಿನಲ್ಲಿ ಒಂದು ಅಂಟು ಇರುತ್ತೆ, ಅದ್ರ ಮೂಲಕ ಕಸವನ್ನು, ಕಣ್ಣಿಗೆ ಬಿದ್ದಿರೋ ಕಸ, ಹುಳು ಅದನ್ನು ಎತ್ಕೊಂಬಂದು ಕುಣಿಕೆಗೆ ತರಿಸುತ್ತೆ. ಕಣ್ಣು ಮತ್ತು ಬಾಯಿಯ ತೆರೆಯುವಿಕೆ ಮುಚ್ಚುವಿಕೆಯನ್ನು ನೋಡಿಕೊಳ್ಳುತ್ತೆ. ಈ ಧನಂಜಯ ಪ್ರಾಣ ಬಹಳ ಮುಖ್ಯ. ಮರಣದ ನಂತರ ದೇಹದ ನಶಿಸುವಿಕೆ ಕಾರ್ಯವನ್ನು ನೋಡಿಕೊಳ್ಳುತ್ತೆ. ಪಂಚಭೂತಗಳಲ್ಲಿ ಸೇರ್ಸೋಕ್ಕೆ, ದೇಹ ಕೊಳೆಯೋಕ್ಕೆ ಅದು ಈ ಒಂದು ಧನಂಜಯ ಪ್ರಾಣನೇ ಅಧಿಪತಿ. ಮುಂದಿನ ಸೂಕ್ಷ್ಮ ರಚನೆ ಪ್ರಾಣಮಯ ಕೋಶದಲ್ಲಿರುವಂತಹ ನಾಡಿಮಂಡಲ. ನಮ್ಮ ಪ್ರಾಣಮಯ ಕೋಶದಲ್ಲಿ 72,000 ನಾಡಿಗಳಿವೆ. ಯೋಗ ವಿಜ್ಞಾನದ ಪ್ರಕಾರ ಇಡ, ಪಿಂಗಳ ಹಾಗೂ ಸುಷುಮ್ನ ಅನ್ನೋ 3 ಪ್ರಮುಖ ನಾಡಿಗಳು ಬೆನ್ನು ಹುರಿಯಲ್ಲಿ ಹಾದು ಹೋಗಿರುತ್ತೆ. ರಜನೀಶ್ ಓಶೋ ಹೇಳ್ತಾರೆ, ನಾವು ಪಾಪಕರ್ಮಗಳನ್ನು ಮಾಡಿದಾಗ, ಕಾಯ ವಾಚ ಮನಸ ತಪ್ಪು ಮಾಡಿದಾಗ, ಆ ತಪ್ಪುಗಳು ನಮ್ಮ ನಾಡಿ ಮಂಡಲದಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿ ಪ್ರಾಣಶಕ್ತಿ ಚೈತನ್ಯದ ಹರಿಯುವಿಕೆಗೆ ಅಡಚಣೆಯನ್ನು ಉಂಟು ಮಾಡುತ್ತೆ ಅಂತನೋ, ಅದರಿಂದಾಗಿಯೇ ದೇಹದಲ್ಲಿ ನಾವು ನೋವುಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಅಂತಲೂ ಹೇಳಿದ್ದಾರೆ. ಇನ್ನೂ ಒಂದು ಹೇಳಿದ್ದಾರೆ, ಆನಾಪಾನಸತಿ ಧ್ಯಾನದಿಂದ ಈ ಕರ್ಮಗಳಿಂದ ಉಂಟಾಗಿರೋ ಗಂಟುಗಳನ್ನು ಭೇದಿಸೋಕ್ಕೆ ಸಾಧ್ಯ ಅಂತ ಕೂಡ ತಿಳಿಸಿದ್ದಾರೆ. ಇನ್ನೊಂದು ಮುಖ್ಯ ರಚನೆ ನಮ್ಮ ದೇಹದಲ್ಲಿರೋದು ಬೆನ್ನುಹುರಿ ಅಥವಾ ಮೆದುಳು ಬಳ್ಳಿಯ ರಚನೆ. ಈ ಬೆನ್ನುಹುರಿ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಅತ್ಯಂತ ಪ್ರಮುಖವಾದ ದೇಹದ ಭಾಗವಾಗಿದ್ದು, ಅದನ್ನು ಬಹಳ ಎಚ್ಚರವಾಗಿ ನಾವು ಕಾಪಾಡಿಕೊಳ್ಳಬೇಕಾಗಿದೆ ಮತ್ತು ಬಳಸಬೇಕಾಗಿದೆ. ಇನ್ನೂ ಒಂದು ಮನುಷ್ಯನಲ್ಲಿರೋ ಮುಖ್ಯವಾದ ಸೂಕ್ಷ್ಮ ರಚನೆ ಏನಂದರೆ, ದೇಹ ಪಂಚಕೋಶಗಳಿಂದ ರಚಿಸಲ್ಪಟ್ಟಿದೆ. ಯಾವ್ಯಾವುದು ಪಂಚಕೋಶಗಳು? ಅನ್ನಮಯ ಕೋಶ, ಭೌತಿಕ ಶರೀರ, ಮಿಕ್ಕ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಹಾಗೂ ಆನಂದಮಯ ಕೋಶಗಳು ಸೂಕ್ಷ್ಮ ರೂಪದಲ್ಲಿವೆ. ಮಾನವನ ದೇಹಕ್ಕೆ ಕಾಯಿಲೆ ಬರೋಕ್ಕೆ ಮುಂಚೆ ನಮ್ಮ ಸೂಕ್ಷ್ಮ ಶರೀರಗಳು ಮಲಿನಗೊಳ್ಳುತ್ತವೆ, ನಕಾರಾತ್ಮಕ ಕಂಪನಗಳನ್ನು ತಗೊಳ್ಳುತ್ತವೆ, ಭಾವನೆಗಳಿಗೆ ಸ್ಪಂದಿಸಿ ಪ್ರಭಾವಿತಗೊಳ್ಳುತ್ತೆ. ಹಾಗಾಗದಿರಲಿ ಅಂತ ಮಾನವನ ಸ್ಥೂಲ ಶರೀರವನ್ನು
ಸೂಕ್ಷ್ಮ ರೂಪದ ಶಕ್ತಿ ವಲಯದಿಂದ ಆವರಿಸಲ್ಪಟ್ಟು ರಕ್ಷಿಸಲಾಗಿದೆ. ಅದನ್ನೇ HEF ಅಂತ ಕರೀತಾರೆ, ಅಂದರೆ ಹ್ಯೂಮನ್ ಎನರ್ಜಿ ಫೀಲ್ಡ್ ಅಂತ ಕರೀತಾರೆ. ಇದನ್ನೇ ಔರಾ ಅಂತಾರೆ, ಆರ ಅಂತಾರೆ, ಪ್ರಭಾವಲಯ, ಕಾಂತಿವಲಯ ಅಂತಾರೆ. ಇದನ್ನು ರಷ್ಯಾ ದೇಶದ ಕಿರ್ಲಿಯನ್ ಅನ್ನೋ ಒಬ್ಬ ವ್ಯಕ್ತಿ ವಿಶೇಷ ರೀತಿಯ ಫೋಟೋಗ್ರಫಿಯಿಂದ ಚಿತ್ರೀಕರಿಸೋಕ್ಕೆ ಸಾಧ್ಯ ಆಗಿದೆ. ಇದರ ಜೊತೆಗೆ ಅನ್ಯ ಸೂಕ್ಷ್ಮ ಶರೀರಗಳು ಅಂತಂದರೆ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಕಾರಣ ಶರೀರ ಅಥವಾ ಆನಂದಮಯ ಕೋಶಗಳು ಅಂತ ಏನು ಹೇಳ್ತೀವೋ ಅವು ಭೌತಿಕ ಶರೀರವನ್ನು ಆವರಿಸಿ ಭೌತಿಕ ದೇಹಕ್ಕೆ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಕೂಡ ಸೂಕ್ಷ್ಮದಲ್ಲಿದೆ. ನಾವು ಕೂಡ ಮನುಷ್ಯರು ಕೂಡ ಸೃಷ್ಟಿಕರ್ತರೆ, ರಚನಾಕಾರರೇ ಅಲ್ವಾ. ಸೊ ಹಬ್ಬ ಹರಿದಿನಗಳಲ್ಲಿ ಮನೆ ಮುಂದೆ ಒಂದು ದೊಡ್ಡದೊಂದು ರಂಗೋಲಿ ರಚಿಸ್ಬಿಟ್ಟು ಹಿಂದೆ ಹೋಗಿ ನಿಂತು ನೋಡಿದಾಗ ಎಲ್ಲೆಲ್ಲಿ ಚುಕ್ಕಿಗಳ ಅಂತರ ಸರಿ ಇಲ್ಲ, ಸಾಲು ಸೊಟ್ಟಾಗಿದೆ, ಎಲ್ಲಿ ಸಿಮೆಟ್ರಿಕಲ್ಲಾಗಿ ಬಂದಿಲ್ಲ, ಎಲ್ಲಿ ಪ್ರಪೋರ್ಷನೇಟಾಗಿ ಬಂದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ನಾವೇ ರಚಿಸಿರೋ ರಂಗೋಲಿನಲ್ಲಿ. ಆ ಪರಮಾತ್ಮ ಅವನ ದಿವ್ಯ ಪ್ರಜ್ಞೆಯಿಂದ ಯಾವ ರೀತಿ ಮಾನವನ ಭೌತಿಕ ದೇಹವನ್ನು ಬಿಟ್ಟು ಎಷ್ಟು ಸಿಮೆಟ್ರಿಕಲ್ಲಾಗಿ ದೇಹವನ್ನು ರಚನೆ ಮಾಡಿದ್ದಾನೆ ಭಗವಂತ, ಎಷ್ಟು ಪ್ರಪೋರ್ಷನೇಟಾಗಿ ರಚಿಸಿದ್ದಾನೆ. ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನು, ಚಕ್ರಗಳನ್ನು, ದುಗ್ಧ ಗ್ರಂಥಿಗಳನ್ನು ಅದೇ ಕ್ರಮಾಂಕದಲ್ಲಿ ಕಾಮನಬಿಲ್ಲಿನ ಬಣ್ಣಗಳನ್ನು ಅಳವಡಿಸಿ, ಪಂಚಭೂತ ತತ್ವಗಳನ್ನು ಅಳವಡಿಸಿ ಅವನ ದಿವ್ಯ ಪ್ರಜ್ಞೆಯನ್ನು ಮೆರೆದಿದ್ದಾನಲ್ಲ ಪರಮಾತ್ಮ. ನಾವು ಅದನ್ನು ರಕ್ಷಿಸಿಕೊಳ್ಳೋಕೆ ಒದ್ದಾಡ್ತಾ ಇದ್ದೀವಿ. ನಾವು ಈಗಲಾದರೂ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಅಜ್ಞಾನದಿಂದ ಹೊರಬಂದು ಜ್ಞಾನಿಗಳಾಗೋಣ, ಧ್ಯಾನ ಸಾಧನೆ ಮಾಡೋಣ, ಮಾಧವರಾಗೋಣ. ನಿಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು 40 ವರ್ಷಗಳು ಸುಮಾರು ಧ್ಯಾನ ಪ್ರಚಾರಕ್ಕಾಗಿ, ಆಧ್ಯಾತ್ಮಿಕ ಜ್ಞಾನ ಪ್ರಸಾರಕ್ಕಾಗಿ, ನಿಸ್ವಾರ್ಥವಾಗಿ ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದ ಜ್ಞಾನವನ್ನು ಕೋಟ್ಯಾಂತರ ಜನರಿಗೆ ಪರಿಚಯಿಸಿದವರು, ನಮ್ಮಲ್ಲಿರೋ ದಿವ್ಯತ್ವವನ್ನು ತಿಳಿಸಿಕೊಟ್ಟವರು, ತೋರಿಸ್ಕೊಟ್ಟಿರೋರು ಪತ್ರಿ ಸರ್. ಇದುವರೆಗೂ ಮಾನವ ಶರೀರ ಹೇಗೆ ಒಂದು ದಿವ್ಯಯಂತ್ರವಾಗಿ ರಚನೆಯಾಗಿದೆ, ಮಾನವನ ಆಧ್ಯಾತ್ಮಿಕ ಅಂಗರಚನೆ, ದೇಹ ರಚನೆ ಹೇಗಿದೆ, ಅಂದರೆ ಸ್ಪಿರಿಚುವಲ್ ಅನಾಟಮಿ ಆಫ್ ಹ್ಯೂಮನ್ ಬಾಡಿ ಹೇಗಿದೆ ಅಂತ ನೋಡಿದ್ವಿ. ಇನ್ನಾದರೂ ದೇಹವನ್ನು ಪೋಷಿಸಿ ರಕ್ಷಿಸಿ ದೇಹದ ಮೂಲಕವೇ ಸಂಸಾರದಲ್ಲಿದ್ದುಕೊಂಡೇ ಧ್ಯಾನ ಸಾಧನೆಯ ಮೂಲಕ ಮುಕ್ತಿ ಸಾಧಿಸೋಣ. ನಮ್ಮ ದೇಹವನ್ನು ಭೌತಿಕ ಅಂಗಾಂಗಗಳಾಗಿ ಆಧ್ಯಾತ್ಮಿಕ ಅಂಗರಚನೆಯಾಗಿ ರಚಿಸಿರೋ ಆ ಭಗವಂತನಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಮಾನವನ ದೇಹ ಒಂದು ದಿವ್ಯ ಜೈವಿಕ ಯಂತ್ರ ಅಂತ ತಿಳಿಸೋಕ್ಕೆ ಅವಕಾಶ ಮಾಡಿಕೊಟ್ಟ PMC ಕನ್ನಡ ಚಾನೆಲ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನದ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.